ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ರೂಪ. ಫ್ರೆಂಡ್ಸ್, ಕಮೆಂಟ್ ಮಾಡಿದ್ರಿ ಈ ಗ್ಯಾಸ್ದು ಲಿಂಕ್ ಕೊಡಿ ಮ್ಯಾಮ್ ಅಂತ. ಗ್ಯಾಸ್ ಫ್ರೆಂಡ್ಸ್, ನಾನು ಪ್ರೆಸ್ಟೀಜ್ ಅಂಗಡಿಲಿ ತೊಗೊಂಡಿದ್ದೆ ಮಂಡ್ಯದಲ್ಲಿ. ನಾನು ಇದನ್ನು ತೊಗೊಂಡು 2 ಇಯರ್ಸ್ ಬ್ಯಾಕ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇವತ್ತುವರೆಗೂ ಏನು ಒಂದು ಸ್ವಲ್ಪನೂ ನನಗೆ ರಿಪೇರಿ ಅದು ಏನೂ ಬಂದಿಲ್ಲ. ನನ್ನ ಹತ್ರ ಇರೋ ಐಟಮ್ ಎಲ್ಲ ಫ್ರೆಂಡ್ಸ್ ಪ್ರೆಸ್ಟೀಜೇ. ಆಲೇ ಮಿಕ್ಸಿ ತೊಗೊಂಡು ನಾನು 9 ಇಯರ್ಸ್ ಆಗಿದೆ. ಕುಕ್ಕರ್ಗಳು ಅಷ್ಟೇ 7-8 ವರ್ಷ ಆಗಿದೆ. ದೋಸೆ ಕಲ್ಲು, ಚಪಾತಿ ಕಲ್ಲು, ರೊಟ್ಟಿ ಕಲ್ಲು ಎಲ್ಲ ನಾನು ಅಲ್ಲೇ ತೊಗೊಳ್ಳೋದು. ಆಫರ್ ಇದ್ದಾಗ ಹೋಗ್ಬಿಟ್ಟು ತೊಗೊಬಿಡ್ತೀನಿ ಫ್ರೆಂಡ್ಸ್ ಪ್ರೆಸ್ಟೀಜ್ ಅಂಗಡಿಲೇ. ಒಂದು ಸಲ ಇನ್ವೆಸ್ಟ್ ಹಾಕ್ಬಿಟ್ರೆ ನೆಕ್ಸ್ಟ್ ಬಂಡವಾಳ ಹಾಕೋದು ಬೇಡ. ಯಾಕಂದರೆ ದಿನಚರಿ ಬೇಕೇ ಬೇಕು ಡೈಲಿ ಯೂಸ್ಗೆ ನಮಗೆ. ಇವು ಇಲ್ದೋದ್ರೆ ಕೆಲಸನೇ ಮುಂದೆ ನಡೆಯಲ್ಲ. ಕುಕ್ಕರ್ಗಳು ಅಷ್ಟೇ ತುಂಬಾ ಬಾಳಿಕೆ ಬರ್ತವೆ. ರಬ್ಬರು ಅಷ್ಟೇ 7-8 ವರ್ಷ ಆದರೂ ನಾನು ಅದೇ ರಬ್ಬರ್ ಯೂಸ್ ಮಾಡ್ತಾಯಿದ್ದೀನಿ. ರಬ್ಬರು ಸಹ ಚೇಂಜ್ ಮಾಡಿಲ್ಲ. ಇದಂತೂ ಫ್ರೆಂಡ್ಸ್ ನಾನು 5 ಸ್ಟಾರ್ ಕೊಡೋಕ್ಕೆ ಇಷ್ಟಪಡ್ತೀನಿ, ಅಷ್ಟೇ ಚೆನ್ನಾಗಿದೆ ಗ್ಯಾಸು. ನಂದು ಇನ್ನೂ 2 ಒಲೆದಿದೆ, ಅದು ಪ್ರೆಸ್ಟೀಜೇ. ಅಂದರೆ ಹೆವಿ ಅಡುಗೆ ಇರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು 4 ಒಲೆದು ಅಂತ ತೊಗೊಂಡೆ 2 ಇಯರ್ಸ್ ಬ್ಯಾಕಲ್ಲಿ. ತುಂಬಾ ಚೆನ್ನಾಗಿದೆ. ಇದನ್ನು ಫೋಟೋ ತಗೊಂಡು ಪ್ರೆಸ್ಟೀಜ್ ಅಂಗಡಿಗೆ ಹೋಗಿ ಕೇಳಿ. ಸೇಮ್ ಈಗಲೂ ಇದು ಅಲೋ ಇದೆ. ನಾನು ಯಾವಾಗಲೂ ಒಂದು ಸಲ ಹೋಗಿದ್ದಾಗ ಪ್ರೆಸ್ಟೀಜ್ ಅಂಗಡಿಲಿ ನೋಡಿದೆ. ಸೇಮ್ ಹಂಗೂ ನಮ್ಮ ಹಸ್ಬೆಂಡ್ಗೆ ಅಂದೆ ರೀ ನಮ್ಮ ಥರ ಗ್ಯಾಸು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಫೋಟೋ ತೊಗೊಂಡು ಪ್ರೆಸ್ಟೀಜ್ ಅಂಗಡಿಗೆ ತೋರಿಸಿ ಸಿಗುತ್ತೆ. ನಾನು ತೊಗೊಂಡಿದ್ದು ಮಂಡ್ಯದಲ್ಲಿ. ನಮಗೆ ನಿಯರ್ ಮಂಡ್ಯ ಮೈಸೂರು ಹತ್ರ ಇದೆ ನಮ್ಮೂರಿಂದ. ಅದಕ್ಕೆ ನಾನು ಏನೇ ಪರ್ಚೇಸ್ ಮಾಡಿದ್ರು ಮಂಡ್ಯ ಪ್ರೆಸ್ಟೀಜ್ ಅಂಗಡಿಲೇ ಪರ್ಚೇಸ್ ಮಾಡೋದು. ಅವ್ರ ಹತ್ರ ನನ್ನ ನಂಬರ್ ಇದೆ. ಏನಾದರೂ ಆಫರ್ಗಳಿದ್ದರೆ ಈಗ ದೀಪಾವಳಿ ಅಂಥ ಟೈಮಲ್ಲೆಲ್ಲ ಆಫರ್ ಇರುತ್ತಲ್ಲ, ಹಬ್ಬಗಳಲ್ಲಿ ಆಯುಧ ಪೂಜೆ ಹಿಂಗೆ ಹಬ್ಬಗಳಲ್ಲಿ ಆಫರ್ ಇರುತ್ತೆ. ಆವಾಗ ಅವ್ರು ಫೋನ್ ಮಾಡ್ತಾರೆ, ಏನಾದರೂ ಬೇಕಂದರೆ ಮೇಡಮ್ ಪರ್ಚೇಸ್ ಮಾಡಿ, ಈಗ ಆಫರ್ ಇದೆ ಅಂತ ಅಂದ್ಬಿಟ್ಟು. ಇದು ನಾನು ಆಫರ್ ಇದ್ದಾಗಲೇ ತೊಗೊಂಡೆ. ಇದನ್ನು ಈಗ ಅವ್ರು ದುಡ್ಡು ಕೊಟ್ಬಿಟ್ಟು ತೊಗೋತೀವಿ ಹಳೆ ಗ್ಯಾಸ್ ಕೊಡ್ದಂತೆ ಅಂದರೆ ಫ್ರೆಂಡ್ಸ್ 12,000 13,000 ಏನೋ ಬೀಳುತ್ತದೆ. ಇದು ನಾನು ಆಫರ್ ಇದ್ದಾಗ ತೊಗೊಂಡಿದ್ನಲ್ಲ, ಅದಕ್ಕೆ ನಂದು ಹಳೆ ಗ್ಯಾಸ್ನೇ, ಮಾಮೂಲಿ ಗ್ಯಾಸ್ ಇತ್ತು ಒಂದು ಹಳೇದು. ಆ ಗ್ಯಾಸ್ಗೆ 4,000ಕ್ಕೆ ಹಾಕ್ಕೊಂಡು ಮೇಲೆ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿದ್ದೆ ನಾನು. ಅದನ್ನೇ 4,000ಕ್ಕೆ ಹಾಕ್ಕೊಂಡಿದ್ರು. ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮೆಂಟ್ಗೆ. ಫ್ರೆಂಡ್ಸ್, ಇವಾಗ ನಾನು ಹುಳ್ಳಿಕಾಳು ಉಪ್ಸಾರು ಮತ್ತು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೆಗಡಿ, ಜ್ವರ, ಕೆಮ್ಮು, ಗಂಟ್ಲು ನೋವು ಇದೆಲ್ಲ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು 1 ಬೌಲ್ ಹುಳ್ಳಿಕಾಳು ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನನ್ನ ಗಂಟಲು ಸ್ವಲ್ಪ ಹಾಳಾಗಿದೆ, ಚೆನ್ನಾಗಿ ಹೋಗಿದ್ದೆ. ಅಲ್ಲಿ ನೀರು ವ್ಯತ್ಯಾಸಕ್ಕೆ ನನಗೆ ಚೆನ್ನಾಗಿ ನೀರು ಹಿಡ್ದಿಲ್ಲ. ಇಲ್ಲಿಗೂ ಅಲ್ಲಿಗೂ ಭಾರಿ ಡಿಫ್ರೆಂಟ್ ಇದೆ, ಮಂಡ್ಯ ಸೈಡ್ಗೂ ಅದಕ್ಕೂ. ಅದಕ್ಕೆ ಸ್ವಲ್ಪ ವೀಡಿಯೋ ಹಾಕೋದು ಡಿಲೇ ಆಯಿತು ಫ್ರೆಂಡ್ಸ್. ಇದು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಮಂಡ್ಯ ಸ್ಟೈಲ್, ಗೌಡ್ರು ಸ್ಟೈಲ್ ಹುಳ್ಳಿಕಾಳು ಉಪ್ಸಾರು, ರಾಗಿ ಮುದ್ದೆ ಸಿಕ್ಕಾಬಟ್ಟೆ ಈಸಿ, ಹೆಲ್ತಿ ಫುಡ್. ಪ್ಲೀಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಚೆನ್ನಾಗಿರೋ ನೀರು ಹಾಕೋತಾ ಇದ್ದೀನಿ. 2 ಲೀಟ್ರ್ ಹಾಕೋತೀನಿ. ಇದನ್ನು ಫ್ರೆಂಡ್ ಪರ್ಫೆಕ್ಟಾಗಿ 3 ವಿಷಲ್ ತೊಗೊಳ್ಳಿ. ಕರೆಕ್ಟಾಗಿ ಬೆಂದಿರುತ್ತೆ. ಒಗ್ಗರಣೆಗೂ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡ್ಕೊಂಡು ಜೊತೆಗೆ ಮುದ್ದೆ ಮಾಡೋಣ. ತೋರಿಸ್ತೀನಿ ಫ್ರೆಂಡ್ ನಾನು ಹೇಗೆ ಮಾಡೋದು ಅಂತ. ಇವಾಗ ಇದಕ್ಕೆ ನಾನು ಟೊಮೊಟೊ ತೊಗೊಂಡು ವಾಶ್ ಮಾಡ್ಕೊಂಡು 4 ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ವಿಷಲ್ ಹಾಕೋಣ. ಉಪ್ಪು ಹಾಕ್ತಾಯಿದ್ದೀನಿ. ಈಗಲೇ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಏನು ಹಾಕೊಳ್ಳಲ್ಲ. ಒಗ್ಗರಣೆಗೆ ಕಾಳಿಗೆಲ್ಲ ಹಾಕೊಳ್ಳಲ್ಲ ನಾನು. ಇವಾಗಲೇ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟಿರ್ತೀನಿ. ಇವಾಗ ಇದನ್ನು ಪರ್ಫೆಕ್ಟಾಗಿ 3 ವಿಷಲ್ ತೊಗೊಳ್ಳಿ. 4 ತಗೊಳಕ್ಕೆ ಹೋಗ್ಬಿಡಿ. 4 ತಗೊಂಡ್ರೆ ಬೆಂದೋಗುತ್ತೆ. ಇದಕ್ಕೆ ಬೇಕಾದ್ರೆ ತಣ್ಣಿಕಾಳು, ಅವರೆಕಾಳು, ಕಡಲೆಕಾಳು ಅವನ್ನೂ ಹಾಕ್ಬೋದು. ನಾನು ಸ್ವಲ್ಪ ಗಂಟ್ಲು ನೋವಿರೋದ್ರಿಂದ ನನಗೆ ಬರೀ ಹುಳ್ಳಿಕಾಳನ್ನೇ ಹಾಕಿದ್ದೀನಿ. ತಣ್ಣಿಕಾಳು ಶೀತ ಬೇಡ ಅಂತ. ಅದು ಲವಂಗ ಫ್ರೆಂಡ್ಸ್, ಉಪ್ಪಲ್ಲಿ ಲವಂಗ ಹಾಕಿಟ್ಟಿರ್ತೀನಿ ನಾನು ಯಾವಾಗಲೂ. ಅದು ಒಂದು ಲವಂಗ ಅಲ್ಲಿ ಸಾಂಬಾರು ಒಳಗಡೆ ಬಿದ್ದಿದೆ. ನೆಗೆಟಿವ್ ಥಾಟೆಲ್ಲ ಈಚೆ ಹಾಕುತ್ತೆ. ಉಪ್ಪಲ್ಲಿ ಯಾವಾಗಲೂ ಮನೇಲಿ ಉಪ್ಪು ಮತ್ತು ಉಪ್ಪಿನ ಪುಡಿಲಿ ಲವಂಗ ಹಾಕಿ ಇಡಿ ಫ್ರೆಂಡ್ಸ್. ಈಗ ಇದನ್ನು 3 ವಿಷಲ್ ತೊಗೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಫುಲ್ ವೀಡಿಯೋ ವಿಸಿಟ್ ಮಾಡಿಬಿಟ್ಟು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ನಾನು ಒಬ್ಬಳೇ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಕುಕ್ಕರ್ ಹಾಕೋದೆಲ್ಲ ಹಿಂಸೆ ಆಗ್ತಿದೆ ನನಗೆ. ಈಗ ಇದು 3 ವಿಷಲ್ ಆಗಲಿ.
ಈಗ ಬನ್ನಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮುದ್ದೆಗೆ ಫ್ರೆಂಡ್ಸ್ ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಅಂದರೆ ಕ್ಯಾಪ್ ಹಾಕಲ್ಲ, ಅಂದರೆ ಮಂದ ಇದೆಯಲ್ಲ ಅದಕ್ಕೆ ಇದರಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಫ್ರೆಂಡ್ಸ್ ನಾನು 4 ಬೌಲ್ ನೀರು ತೊಗೋತೀನಿ. 4 ಬೌಲ್ ನೀರು ತೊಗೋತೀನಿ. ಒಂದು ಸ್ಮಾಲ್ ಬೌಲ್, ಅದು 4 ಸ್ಪೂನ್ ಹಿಡಿತದೆ ಅದನ್ನು ಕದ್ರಕ್ಕೆ. ಇನ್ನೆರಡು ಬೌಲು ಹಸಿಟ್ಟು ಮಡಿಕೊಂಡಿದ್ದೀನಿ. ಅದು ಒಂದು ಬೌಲ್ ಬಿಸಿನೀರಿತ್ತು, ನಾನು ಕೆಟ್ಟಲ್ಲ ಮೊದಲೇ ಕಾಯಿಸ್ಕೊಂಡಿದ್ದೆ, ಅದನ್ನು ಒಂದು ಬೌಲ್ ಹಾಕ್ತೆ. ಇನ್ನು 3 ಬೌಲ್ ಹಾಕ್ತೀನಿ ಫ್ರೆಂಡ್ಸ್. ಮರಿಬೇಡಿ, ಇದು ನೀರು ಕನ್ಫ್ಯೂಸ್ ಮಾಡ್ಕೋಬೇಡಿ. 4 ಬೌಲ್ ನೀರು ತೊಗೊಳ್ಳಿ. ನನ್ನ ಕೈ ಮಿಸ್ಸಾಗಿ ಒಂದು ಬೌಲ್ ನೀರು ವಿಡಿಯೋ ಆಗಿಲ್ಲ, ಆಫ್ ಆಗಿಬಿಟ್ಟಿದ್ದೆ ಆವಾಗ. ಅದಕ್ಕೆ 4 ಬೌಲ್ ನೀರು ಹಾಕ್ಕೊಳ್ಳಿ ಆ ಬೌಲಲ್ಲಿ. ಇವಾಗ ಅದು ಸ್ವಲ್ಪ ಬೆಚ್ಚಗಾಗಬೇಕು. ಬೆಚ್ಚಗಾದ ತಕ್ಷಣ ಈಗ ಹಸಿಟ್ಟು ಹಾಕೋಣ. ಹಸಿಟ್ಟು ಹಾಕ್ಬಿಟ್ಟು ನಾನು ಫ್ರೆಂಡ್ಸ್ ಅರ್ಲಲ್ಲೇ ಮಾಡ್ತೀನಿ, ನನಗೆ ಅಭ್ಯಾಸ ಇದೆ. ಕೋಲೇನು ಬೇಡ, ಕೋಲ್ ಇದೆ ನಮ್ಮ ಹತ್ರ, ಆದರೆ ನಾನು ಮೇಕೆ ಎತ್ತಿಟ್ಬಿಟ್ಟಿದ್ದೀನಿ, ಏನು ಯೂಸ್ ಮಾಡಲ್ಲ, ಅರ್ಲಲ್ಲೇ ಮಾಡ್ಕೋತೀನಿ. ನಾನು ಹೆವಿ 12, 13 ಮುದ್ದೆ, 15 ಮುದ್ದೆ ಗಂಟಲು ಈ ಕೋಲಲ್ಲೇ ಇದರಲ್ಲೇ ಅರ್ಲಲ್ಲೇ ಮಾಡ್ತೀನಿ ಫ್ರೆಂಡ್ಸ್, ನನಗೆ ಅಭ್ಯಾಸ ಆಗಿದೆ. ಈಗ ಇದಕ್ಕೆ ಫ್ರೆಂಡ್ಸ್ ಒಂದು ಸೀಕ್ರೆಟ್ ವಸ್ತು ಹಾಕ್ತೀನಿ. ಅದನ್ನು ಹಾಕಿದ್ರೆ ಮುದ್ದೆ ಬೀಗ್ರೂಟ ಮನೆ ಮುದ್ದೆ ಮಾಡೋದು ಟೇಸ್ಟ್ ಇರುತ್ತೆ. ಬನ್ನಿ ಅದೇನು ಸೀಕ್ರೆಟ್ ಅಂತ ತೋರಿಸ್ತೀನಿ ನಾನು ನಿಮಗೆ. ಅದೇನು ಅಂದರೆ ಫ್ರೆಂಡ್ಸ್ ದಾಡಾ ತುಪ್ಪ ಫ್ರೆಂಡ್ಸ್. ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಅಂದರೆ ಎನಿ ಟೈಮ್ ಹಾಕ್ಬೇಡಿ. ಹೊಸಬ್ರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು, ಬೀಗ್ರೂಟ್ ಸ್ಟೈಲ್ ಮುದ್ದೆ ಬೇಕು ಅನ್ನೋರು, ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಲ್ಲ ಮಾಡಿದಾಗ ಈ ರೀತಿ ಬನಿ ರೀತಿ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಆವಾಗ ಮಿಸ್ ಮಾಡದೆ ಈ ಸೀಕ್ರೆಟ್ ವಸ್ತು ದಾಡಾ ತುಪ್ಪ ಇದನ್ನ ಹಾಕೊಂಡು ಮುದ್ದೆ ಮಾಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಗಂಟು ಹಾಕಲ್ಲ. ಯಾರು ಹೊಸಬ್ರು ಮಾಡಿದ್ರು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಕೆಲವು ಬೀಗರು ಫಂಕ್ಷನ್ಗಳಲ್ಲಿ ಇದನ್ನು ಹಾಕಿ ಅವರು ಮುದ್ದೆ ಮಾಡೋದು ನಾನು ಆಲ್ರೆಡಿ ನೋಡಿದ್ದೀನಿ. ಈಗ ಅದನ್ನು ಹಾಕಿದ್ದೀನಿ ಕದ್ರಬೇಕಾದ್ರೆ. ಈಗ 2 ಬೌಲ್ ಹಸಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ಈಗ 2 ಬೌಲ್ ಹಸಿಟ್ಟು ಹಾಕ್ಬಿಟ್ಟು ಹಾಗೆ ಇದನ್ನು ಬಿಟ್ಬಿಡೋಣ 10 ನಿಮಿಷ ಸಿಮ್ಮಲ್ಲಿ ಅದು ಬೇಯ್ತಾ ಇರಲಿ. ಈಗ ಸಾಂಬಾರು ಏನಾಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಅಷ್ಟೇ, ದಾಡಾ ತುಪ್ಪ ಸೀಕ್ರೆಟ್ ವಸ್ತು. ಅದನ್ನು ಹಾಕೊಂದ್ಸಲ ಟ್ರೈ ಮಾಡಿ, ಮುದ್ದೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ವಿಷಲ್ ತೆಗಿತಾ ಇದ್ದೀನಿ. 3 ವಿಷಲ್ ಆಗಿದೆ. ಸಾಂಬಾರು ಹೇಗೆ ಬೆಂದಿದೆ ಅಂತ ನೋಡೋಣ. ವಾವ್, ಸೂಪರಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಈಗ ಈ ಟೊಮೊಟೊ ಎಲ್ಲನೂ ಸಹ ಫ್ರೆಂಡ್ಸ್ ನಾನು ಒಂದು ಬೌಲ್ಗೆ ಎತ್ಕೊಬಿಡ್ತೀನಿ. ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಬಿಡೋಣ. ಇದನ್ನು ಬೇಕಾದ್ರೆ ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಬೋದು. ನಾನು ಸೌಟಲ್ಲೇ ಮ್ಯಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನು 3 ವಿಷಲ್ ಎಲ್ಲ ಬೆಂದಿದೆ ಆಲ್ರೆಡಿ. ಸೌಟಲ್ಲೇ ಮ್ಯಾಶ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನ್ ಉಪ್ಸಾರು ಖಾರ ಹಾಕ್ಕೊಳ್ತೀನಿ ನಾನು ಟೊಮೊಟೊಗೆ. ಫಸ್ಟ್ ಇದನ್ನೆಲ್ಲ ಬಸ್ಕೊಬಿಡ್ತೀನಿ ಫ್ರೆಂಡ್ಸ್. ಈಗ ಸಾಂಬಾರು ಬೇರೆ ಕಾಳು ಬೇರೆ ಮಾಡ್ಕೊಬಿಡ್ತೀನಿ. ನೋಡಿ ಏನು ಚೆನ್ನಾಗಿ ಬೆಂದಿದೆ. ಒಗ್ಗರಣೆಗೆ ಇಷ್ಟು ಬೆಂದಿದ್ರೆ ಸಾಕು. ಈಗ ಟೊಮೊಟೊ ಮತ್ತು 2 ಸ್ಪೂನ್ ಉಪ್ಸಾರು ಖಾರ ಹಾಕ್ಕೊಂಡಿದ್ದೀನಿ ನಾನು. ಸೌಟಲ್ಲೇ ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉಪ್ಸಾರು ಖಾರ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡಿ ತೋರಿಸ್ತೀನಿ. ನಾನು ಮಾಡೋ ಉಪ್ಸಾರು ಖಾರ 15 ದಿನ 20 ದಿನ ಬೇಕಾದ್ರೆ ಒಂದು ತಿಂಗಳೇ ನಾನು ಈಚೆನೇ ಇಡ್ತೀನಿ. ಈಚೆನೇ ಇಟ್ಟರು ಕೆಡಲ್ಲ. ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಅದು ಕೆಡೋದೇ ಇಲ್ಲ ಫ್ರೆಂಡ್ಸ್. ಫ್ರಿಡ್ಜಲ್ಲಿ ನಾವು ಉಪ್ಪೆಸರು ಖಾರನೇ ಇಡಲ್ಲ, ಈಚೆನೇ ಇಡ್ತೀವಿ. ಅಷ್ಟೇ ಚೆನ್ನಾಗಿರುತ್ತೆ. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋಲಿ ನಾನು ಮಾಡಾಕ್ತೀನಿ. ಈಗ ಸಾಂಬಾರನ್ನ ಬಸ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್ ಟೊಮೊಟೊ ಮತ್ತು ಉಪ್ಪೆಸರು ಖಾರ ಎರಡನ್ನೂ ಮ್ಯಾಶ್ ಮಾಡಿದ್ನಲ್ಲ, ಅದನ್ನು ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ. ಖಾರನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕು ಅಂದರೆ ನಾನು ಕಮೆಂಟ್ ಮಾಡಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಹುಣಸೆಹಣ್ಣು ಎಲ್ಲನ ಹಾಕಿ, ಮೆಣಸಿನ್ಕಾಯಿ ಹಾಕಿ ಹುರಿದು ಅರ್ಧವಾಗಿ ಹಾಕಿ ಮಾಡಿರೋದು. ಅದಕ್ಕೆ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. 15 ದಿನ ಆದರೂ ಈಚೆ ಇಟ್ಟರು ಕೆಡಲ್ಲ. ಈಗ ಇದು ಸಾಂಬಾರು ಆನ್ ಮಾಡ್ತೀನಿ. ಇದು ಒಂದು ಕುದಿ ಬಂದ ತಕ್ಷಣ ಫ್ರೆಂಡ್ಸ್ ಸಾಂಬಾರು ರೆಡಿ ಟು ಈಟ್. ಅಷ್ಟೇ, ಒಂದು ಕುದಿ ಬಂದಮೇಲೆ ಆಫ್ ಮಾಡೋಣ. ಈಗ ಕಾಳು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಆಯಿಲ್ ಇದೆ ಆ ಆಯಿಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಡಲೆ ಬೀಜ ಮತ್ತು ಕೊಬ್ಬರಿ ಬಿಡಿಸ್ಕೊಂಡ್ಬಿಟ್ಟು ಯೂಸ್ ಮಾಡಿ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಸಾಸಿವೆ ಹಾಕಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್.
2-3 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರವಾಗಿ ಗಂಟಲು ನೋವು ಬಂದಾಗ ಈ ರೀತಿ ಉಪ್ಸಾರು ಮುದ್ದೆ ಮಾಡ್ಕೊ ತಿಂತಾಯಿದ್ರೆ ಇದ್ರ ಮುಂದೆ ಯಾವ ಮಟನ್ ಸಾಂಬಾರು ಬೇಡ ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಾಯಿ ಕೆಟ್ಟದಾಗಂತೂ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಈ ಸಾಂಬಾರು ತಿಂದಾಗ. ಈಗ ಜೀರಿಗೆ ಹಾಕ್ತೆ. ನಿಜವಾಗ್ಲೂ ನಿಮಗೂ ಈಗೇನ ನನಗೆ ಕಮೆಂಟ್ ಮಾಡಿ ಮರ್ತ್ಕೋಬೇಡಿ. ಈಗ ಫ್ರೆಂಡ್ಸ್ ಈರುಳ್ಳಿ ಹಾಕೋಣ. ಈಗ 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈಗ 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಂಟು ಫ್ರೈ ಮಾಡೋಣ ಫ್ರೆಂಡ್ಸ್. ತುಂಬಾ ಸಿಂಪಲ್. ಎಷ್ಟು ಹಾಫ್ ಆನ್ ಅವರಲ್ಲಿ ಮುದ್ದೆ, ಉಪ್ಪು ಸಾಂಬಾರು, ಹುಳ್ಳಿಕಾಳು ಒಗ್ಗರಣೆ ಎಲ್ಲ ಮಾಡಿಬಿಡ್ಬೋದು ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಸಾಂಬಾರಿಗೆ ಹಾಕಿದ್ರಿಂದ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿ ಹಾಕೋತಾ ಇದ್ದೀನಿ. ಈಗ ಇದಾಗಿದೆ. ಈಗ ಹುಳ್ಳಿಕಾಳನ್ನ ಒಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಬರೀ 2 ಮಿನಿಟ್ಸ್ ಸಾಕು ಫ್ರೆಂಡ್ಸ್, ತಿರುಗಿಸಿ ಅಷ್ಟೇ. 2 ಮಿನಿಟ್ಸ್ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಿಸ್ ಮಾಡದೆ ಒಂದು ಹಿಡಿ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಡಷ್ಟು ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ತುರಿ ಅಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹಾಕಲೇಬೇಕು. ಕಾಯಿ ತುರಿ ಹಾಕ್ಕೊಳ್ಳಿ. ನಮ್ಮ ಹಳ್ಳಿ ಸ್ಟೈಲ್, ನಮ್ಮ ಗೌಡ್ರ ಮನೆ ಸ್ಟೈಲ್, ನಮ್ಮ ಮಂಡ್ಯ ಸ್ಟೈಲ್ ಹುಳ್ಳಿಕಾಳು ಒಗ್ಗರಣೆ ರೆಡಿ ಟು ಈಟ್. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ. ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಹಾಕದೆ ಹೋದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹಾಕಲೇಬೇಕು ಅಂತೇನಿಲ್ಲ. ಈಗ ಪಲ್ಯ ರೆಡಿ ಆಯಿತು. ಈಗ ಮುದ್ದೆ ಏನಾಗಿದೆ ಅಂತ ನೋಡೋಣ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ, ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ಆಫ್ ಮಾಡಿಬಿಡಿ. ನಿಮಗೆ ಕೆಮ್ಮು, ನೆಗಡಿ, ಶೀತ ಆ ರೀತಿ ಇದ್ದರೆ ಈಗ ಬೇಕಾದ್ರೆ ಒಂದು ಗ್ಲಾಸಿಗೆ ಬಿಟ್ಕೊಂಡು ಕುಡೀರಿ ಫ್ರೆಂಡ್ಸ್. ನಿಜವಾಗ್ಲೂ ಕೂಲ್ ಆಗುತ್ತೆ ಗಂಟ್ಲೆಲ್ಲ, ಅಷ್ಟೇ ವರ್ಕ್ ಮಾಡುತ್ತಿದ್ದು. ಒಂಥರ ಆಯುರ್ವೇದಿಕ್ ಔಷಧಿ ಇದ್ದಂಗೆ ಫ್ರೆಂಡ್ಸ್ ಈ ಸಾಂಬಾರು. ಈಗ ಮುದ್ದೆ 10 ನಿಮಿಷ ಆಗಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನು ತಿರುಕೊಳ್ಳೋಣ. ಏನು ಗಂಟಾಗಲ್ಲ ಫ್ರೆಂಡ್ಸ್, ಗಂಟಾಗೋಗುತ್ತೆ ಅಂತ ಹೆದರಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ, ನಾವು ಸೀಕ್ರೆಟ್ ವಸ್ತು ದಾಡ ತುಪ್ಪ ಹಾಕಿದ್ದೀವಿ. ಅದು ಗಂಟನ್ನು ತೆಗೆದುಬಿಡುತ್ತೆ ಫ್ರೆಂಡ್ಸ್. ಅದು ಆ ತುಪ್ಪದಲ್ಲಿ ಆ ಪವರ್ ಇದೆ. ಈಗ ನೀಟಾಗಿ ತಿರುಕೊಳ್ಳೋಣ. ಅದನ್ನು ಒಡೆದ್ಬಿಡುತ್ತೆ, ಅದಕ್ಕೇ ಅದನ್ನು ದಾಡ ತುಪ್ಪ ಹಾಕೋದು. ನಾನು ಬೀಗ್ರೂಟದಲ್ಲಿ ಕೇಳಿ ನೋಡಿದೆ ಏನಕ್ಕೆ ಇದು ಹಾಕ್ತೀರಾ ಅಂತ. ಆವಾಗ ಅವರೇ ಹೇಳಿದ್ರು ನನಗೆ ಭಟ್ರು. ಆವಾಗಿಂದ ನಾನು ಹೆವಿ ಜಾಸ್ತಿ ಮುದ್ದೆ ಮಾಡಿದಾಗ, ಫಂಕ್ಷನ್ ನಮ್ಮ ಮನೆಯಲ್ಲೆಲ್ಲ ಮಾಡಿದಾಗ ನಾನು ಈ ರೀತಿ ಹಾಕೇ ಮಾಡ್ತೀನಿ ಫ್ರೆಂಡ್ಸ್. ಈಗ ಮುದ್ದೆ ರೆಡಿಯಾಗಿದೆ. ಈಗ ತಿರುಕೊಳ್ಳೋಣ. ಇದನ್ನ ಬೇಕಾದ್ರೆ ಸ್ವಲ್ಪ ಮೇಲೆ ಹಾಕ್ಕೊಂಡು ನೀವು ಒಣಸ್ಕೋಬೋದು. ನಾವು ಈ ರೀತಿ ಒಣಸೋದ್ರಿಂದ ಈ ರೀತಿಯೇ ತೋರಿಸ್ತಿದ್ದೀನಿ ನೋಡಿ. ಎಲ್ಲೂ ಏನು ಕಚ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ, ಕೈಗೆ ಅಂಟ್ಕೊಳ್ಳಲ್ಲ, ಎದಕ್ಕೂ ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಬನಿಯಾಗಿ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಮೆಥಡನ್ನು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೋಡಿ, ರೆಡಿ ಟು ಈಟ್ ಮುದ್ದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಈಗ 4 ಮುದ್ದೆ ಆಗಿದೆ. ಈಗ ಸರ್ವ್ ಮಾಡೋಣ. ನಾನು ಹೇಳಿದ ಅಳತೆಯಲ್ಲಿ ಮಾಡಿ ಫ್ರೆಂಡ್, ಮುದ್ದೆ ಕರೆಕ್ಟಾಗಿ ಆಗುತ್ತೆ, ಸೂಪರಾಗಿ ಬರುತ್ತೆ. ಈಗ ಹುಳ್ಳಿಕಾಳು ಉಪ್ಸಾರು ಮುದ್ದೆ, ಉಪ್ಸಾರು ಖಾರ ಸಾಂಬಾರು, ಹುಳ್ಳಿಕಾಳು ಒಗ್ಗರಣೆ, ಉಪ್ಸಾರು ಖಾರ ಮುದ್ದೆ ಸಾಂಬಾರು ರೆಡಿ ಟು ಈಟ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಮರೆಯದಂತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋವಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.